ನಮಸ್ತೆ ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ 311 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ಧನ್ಯವಾದನ ತಿಳಿಸ್ತಾ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಚಿಂತೆಗಳಿಗೆ ಡಿವೈನ್ ಕಡೆಯಿಂದ ಯಾವ ಸೊಲ್ಯೂಷನ್ ಇದೆ ಅನ್ನೋದನ್ನ ಟ್ಯಾರೋಟ್ ಕಾರ್ಡ್ ಮೂಲಕ ತಿಳ್ಕೊಳ್ಳೋಣ. ಶುರು ಮಾಡೋಣ. ಇದು ಫಸ್ಟ್ ಪೈಲ್, ಅದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ನಿಮ್ಗೆ ಯಾವುದು ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ರೀಡಿಂಗ್ನ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ನೋಡೋಣ. ಯಾರೆಲ್ಲ ಈ ಫಸ್ಟ್ ಫೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನು ನಿಮ್ಮ ಚಿಂತೆ, ಏನೋ ಒಂದು ಗೊಂದಲ, ಒಂಥರ ಮನಸ್ತಾಪ ಇರ್ಬೋದು, ಗೊಂದಲ ಇರ್ಬೋದು, ಯಾವುದೇ ರೀತಿ ಏನೋ ಒಂಥರ ಭಯ, ಭ್ರಮೆ ಈ ಥರ ಇರ್ಬೋದು. ಕೆಲವ್ರಿಗೆ ಒಂದು ಮಗು ಆಗಲಿಲ್ಲ ಅಂತ ಇರ್ಬೋದು, ಕೆಲವರಿಗೆ ಮ್ಯಾರೇಜ್ ಬಗ್ಗೆ ಏನಾದರೂ ಭಯ ಇರ್ಬೋದು. ಇಲ್ಲಿ ಡೆವಿಲ್ ಎನರ್ಜಿ ಇದೆ. ಏನಾದರೂ ನೀವು ಅಡಿಕ್ಷನ್ ಮಾಡ್ಕೊಂಡಿರ್ಬೋದು, ಅದರ ಭಯ ಇರ್ಬೋದು ಮ್ಯಾರೇಜ್ ಆಗೋದಕ್ಕೆ. ಓದಬೇಕು ಅಂತ ಯಾರಾದರೂ ಇಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ರೆ, ಅಥವಾ ನಿಮ್ಮ ಮಕ್ಕಳೇನಾದ್ರು ಓದ್ತಿದ್ರೆ, ವಿದೇಶದಲ್ಲಿ ಓದಿಸ್ಬೇಕು, ಏನು ಮಾಡೋದು ಎತ್ತ ಅನ್ನೋದು ಒಂದು ಭಯ ಇರ್ಬೋದು. ಇಲ್ಲ ಆರ್ಥಿಕ ಪರಿಸ್ಥಿತಿ, ಆ ಭಯ, ಬ್ಯಾಲೆನ್ಸಿಗೆ ಬರ್ತಾ ಇಲ್ಲ ಅನ್ನೋದು ಭಯ ಇರ್ಬೋದು. ಇಲ್ಲ ಯಾರನ್ನಾದ್ರೂ ಒಂದು ಸಹಾಯ ಕೇಳೋದಕ್ಕೆ ನಿಮಗೆ ಭಯ ಇರ್ಬೋದು. ಈ ಥರ ಏನಾದ್ರು ಒಂದು ಚಿಂತೆ, ಭಯನೇ ಅಲ್ಲ, ಆ ಒಂದು ಚಿಂತೆ ನಿಮ್ಮಲ್ಲಿ ಹೆಚ್ಚಾಗಿ ಇರಬಹುದು. ನೋಡಿ ಇಲ್ಲಿ ಡಿವೈನ್ ಹಣ ಕಳಿಸ್ತಾ ಇದ್ದಾರೆ ನೋಡಿ. ಇಲ್ಲೂ ಪೆಂಟಿಕಲ್ಸ್ ಇದೆ, ಇಲ್ಲೂ ಪೆಂಟಿಕಲ್ಸ್ ಇದೆ, ಮತ್ತು ಇಲ್ಲೂ ಪೆಂಟಿಕಲ್ಸ್ ಇದೆ. ಏನಂತ ಅಂದರೆ ಇಲ್ಲಿ ನೋಡಿ ನಿಂತ್ಕೊಂಡಿದೆ, ಅಂದರೆ ಬರ್ತಿದೆ, ಸ್ವಲ್ಪ ನಿಧಾನ, ವೆಯ್ಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ನೀವು ಏನಾದ್ರೂ ಒಂದು ಹೊಸದು ಏನಾದ್ರು ಆರಂಭ ಮಾಡ್ತಿರ್ಬೋದು, ಅದರಲ್ಲಿ ನೀವು ಒಂದು ಆಳವಾಗಿ, ಡೀಪಾಗಿ ಅದರಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಮಗ್ನರಾಗಿರಿ, ಅದ್ರ ಪಾಡ್ಗದು ಬರುತ್ತೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಏನು ನಿಮ್ಮ ಹಣದ ಪರಿಸ್ಥಿತಿ ಇರಬಹುದು, ಅದೇನಾದ್ರೂ ಅದು ಡೆತ್ ಆಗಿ ಮತ್ತೆ ರೀಬರ್ತ್, ಹೊಸ ಪುನರ್ಜನ್ಮ, ಮತ್ತೆ ನೀವು ಒಂದು ರೀಬರ್ತ್ ಆಗ್ತಾ ಇದೆ. ನಿಮಗೆ ಒಂದೇನೋ ಒಂದು ಸಿಚುವೇಶನ್ ಡೆತ್ ಆಗಿ ರೀಬರ್ತ್ ಆಗ್ತಾ ಇದೆ. ನೋಡಿ ಇಲ್ಲಿ ನೀವು ಯಾರಿಗಾದ್ರೂ ಏನಾದರೂ ಇನ್ವೆಸ್ಟ್ ಮಾಡಿದರೆ ಚಿಂತೆಯಲ್ಲಿ ಮುಳುಗಿರ್ಬೋದು, ಖಂಡಿತ ಗ್ರೋತ್ ಆಗುತ್ತೆ, ಬ್ಯಾಲೆನ್ಸಿಗೆ ಬರುತ್ತೆ. ಚಿಂತೆ ಮಾಡಿಕೊಂಡು ಕೂತ್ಕೊಳ್ಬೇಕಾಗಿಲ್ಲ. ನೋಡಿ ಇಲ್ಲಿ ಬ್ಯಾಲೆನ್ಸಿಗೆ ಬರುತ್ತೆ ಅನ್ನೋದು, ಮತ್ತೆ ಸಹಾಯ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ಇದು ತಗೊಂಡು ಬರ್ತಾ ಇದ್ದಾರೆ, ಸಹಾಯ ನಿಮಗೆ ಸಿಗ್ತಾ ಇದೆ, ಚಿಂತೆ ಮಾಡಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಗ್ರೋತ್ ಆಗ್ತಾ ಇದೆ, ಅದರಲ್ಲಿ ಆಗ್ತಾ ಇಲ್ಲ ಅಂತ ಒಂದು ಚಿಂತೆಲಿದ್ದೀರಾ. ನಿಮಗೆ ಅದರಲ್ಲಿ ಸ್ಥಿರತೆ, ಭದ್ರತೆ, ಗ್ರೋತ್ ಎಲ್ಲನೂ ಸಿಗುತ್ತೆ, ಚಿಂತೆ ಮಾಡಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್, ಅದರಲ್ಲಿ ನೀವು ಸ್ಥಿರತೆನ ಸಾಧಿಸ್ತೀರಾ, ಮತ್ತೆ ನಿಮ್ಮ ಬಾಂಧವ್ಯದಲ್ಲಿ ಸ್ಥಿರತೆನ ಸಾಧಿಸ್ತೀರಾ. ನಿಮಗೆ ಒಂದು ಸಂತೋಷ ಇದೆ, ಸಂಭ್ರಮ ಇದೆ, ಎಲ್ಲರ ಜೊತೆ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಸಂಭ್ರಮಿಸುವಂಥ ಒಂದು ಸಂತೋಷ ಇದೆ ನಿಮಗೆ, ಅದರಲ್ಲಿ ಸಂತೃಪ್ತಿ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಏನು ನಿಮ್ಮಲ್ಲಿ ಏನಾದರೂ ಒಂದು ವ್ಯಸನ ಇದ್ರೆ ಅದನ್ನ ತ್ಯಜಿಸ್ಬೇಕು, ಏನಾದರೂ ನಿಮ್ಮಲ್ಲಿ ಅಡಿಕ್ಷನ್ ಇದ್ರೆ ಅದನ್ನ ತ್ಯಜಿಸ್ಬೇಕು ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಅದರಲ್ಲೇ ಒಂದು ಗೊಂದಲದಲ್ಲಿ, ಚಿಂತೆಯಲ್ಲಿ ಒಂದು ಡಿಪ್ರೆಷನ್ಗೆ ಹೋಗೋದು, ಆ ಥರ ಎಲ್ಲ
ಇಲ್ಲದೆ ಅದರಿಂದ ಹೊರಗಡೆ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದನ್ನೇನಿದೆ ಅದನ್ನು ತ್ಯಜಿಸಿ ಮುನ್ನಡೀರಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ 4 ಆಫ್ ವಾಂಡ್ಸ್, 3 ಆಫ್ ವಾಂಡ್ಸ್ ಅಂದರೆ ನಿಮ್ಮ ಒಂದು ನಿಮ್ಮ ಬಂಧನ ಇರ್ಬೋದು, ಅದು ಯಾರಿಗಾದ್ರೂ ಮದುವೆ ಸೆಟ್ ಆಗಿದ್ರೆ ಆ ಬಂಧನ ಒಂದು ದೀರ್ಘಾವಧಿ ತನಕ ಇರೋ ಅಂಥದ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ನೀವು ಕಾರ್ಡ್ ಇದನ್ನ ಸೆಲೆಕ್ಟ್ ಮಾಡಿರೋದು ಏನಂತ ಅಂದರೆ ಕ್ರಿಯೇಷನ್, ಒಂದು ಸೃಷ್ಟಿಸೋದು. ಏನಾದ್ರು ಒಂದು ನೀವು ನಿಮ್ಮ ಒಂದು ಮದುವೆ ಆದ್ರೂ ನೀವು ಮನೇಲಿ ಕೂತೆ ಯಾವ್ದಾದ್ರು ಒಂದು ಕೆಲಸನ ಆರಂಭಿಸ್ಬೋದು. ಏನಾದ್ರು ಒಂದು ಹೊಸದು ಏನಾದ್ರು ಒಂದು ಆರಂಭ ಮಾಡಿದ್ರೆ, ಅಥವಾ ಓದ್ತೀನಿ ಅಂತ ನೀವೇನಾದ್ರೂ ಇಚ್ಛೆ ಪಟ್ಟರೆ ಖಂಡಿತ ಓದ್ಬೋದು. ಏನೋ ಒಂದು ಸಾಧನೆ ಮಾಡ್ಬೋದು, ಏನಾದ್ರು ಒಂದು ಸೃಷ್ಟಿಸ್ಬೋದು ನೀವು ಅನ್ನೋದು. ಸೃಷ್ಟಿಸ್ಬೋದು ಅಂದರೆ ಇವಾಗ ಒಂದು ಏನಾದ್ರು ಒಂದು ಉದ್ಯೋಗ ಆರಂಭಿಸ್ಬೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು ಇದು ಏನಂದ್ರೆ ಆ ಕತ್ತಲೆ ಹೆಂಗೆ ಕತ್ತಲೆ ನೋಡಿ, ಇಲ್ಲೂ ಕತ್ತಲೆ ಇದೆ, ಇಲ್ಲೂ ಕತ್ತಲೆ ಇದೆ. ಇದು ದ ಮೂನ್ ಕಾರ್ಡ್, ಅದು ಕತ್ತಲೆ. ಅಂದ್ರೆ ಆ ಕತ್ತಲೆ ದಾರಿನ ನೀವು ಆ ಕತ್ತಲೆ ದಾರಿಲಿ ಬಂದಿರೋದ್ರಿಂದ ನಿಮ್ಮನ್ನ ನೀವು ಅರ್ಥಕೊಂಡಿದ್ದೀರಾ. ಕತ್ತಲೆ ಅಂದ್ರೆ ಹೆಂಗೆ, ಅಲ್ಲಿ ಬೆಳಕಿರಲ್ಲ, ಏನು ಇರಲ್ಲ, ದಾರಿ ಗೊತ್ತಾಗಲ್ಲ. ಅಂಥದನ್ನೆಲ್ಲ ಪಾಸ್ ಮಾಡಿ ಬಂದು ನಿಮ್ಮನ್ನ ನೀವು ಅರ್ಥಕೊಳ್ಬೇಕು. ಇವಾಗ ಏನೋ ಕಷ್ಟ ಬಂದಿದೆ, ಅದರಿಂದ ನೀವು ಪಾಠ ಕಲಿಬೇಕು. ಆದ್ರಿಂದ ನಿಮ್ಮನ್ನ ನೀವು ಕಂಡ್ಕೊಳ್ಬೇಕು. ನಿಮ್ಮ ತನ ಏನು, ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅದನ್ನ ನೀವು ಅರ್ಥಕೊಳ್ಬೇಕು. ಆ ಜ್ಞಾನನ ನೀವು ತಿಳ್ಕೊಂಡು ಅದರಿಂದ ಹೊರಗಡೆ ಬರಬೇಕು. ನೋಡಿ ಇಲ್ಲಿ ಆ ಕತ್ತಲೆನ ನೋಡಿ, ಆ ಮೂನ್ ಎನರ್ಜಿ, ಅದರಿಂದ ಏನು ನಿಮ್ಮಲ್ಲಿ ಒಂದು ಭಯ ಇರ್ಬೋದು, ದುಃಖ ಇರ್ಬೋದು, ಯಾವುದೇ ಒಂದು ಚಿಂತೆ ಇರ್ಬೋದು, ಅದನ್ನೆಲ್ಲ ಬಿಟ್ಟು ಮುಂದೆ ನಡೀರಿ. ಅದರಿಂದ ಪಾಠ ಕಲೀರಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಸೆಲೆಕ್ಟ್ ಮಾಡಿರೋ ಕಾರ್ಡ್ ಕೂಡ ಅದೇ ಥರ ನೋಡಿ ಇಲ್ಲಿ. ಥ್ರೂ ದ ಡಾರ್ಕ್ನೆಸ್ ಐ ಕ್ಲೋಸ್ಡ್ ಆ್ಯಂಡ್ ಸ್ಟಿಲ್ ಐ ಫೌಂಡ್ ಮೈಸೆಲ್ಫ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಫ್. ನಿಮ್ಮನ್ನ ನೀವು ಅರ್ಥಕೊಂಡು ಆ ಒಂದು ಪ್ರೆಸೆನ್ಸ್ ಅಲ್ಲಿ ಇವಾಗ ನಾನು ಹೇಗಿರ್ಬೇಕು ಏನು, ಯಾಕಂದ್ರೆ ಆ ಕತ್ತಲೆ ದಾರಿಲಿ ನೀವು ಬಂದಿರೋದ್ರಿಂದ ನಿಮ್ಗೆ ಕಷ್ಟ ನಷ್ಟ ಅದೆಲ್ಲ ನಿಮ್ಗೆ ಚೆನ್ನಾಗಿ ಅರಿವಾಗಿರುತ್ತೆ. ನಿಮ್ಮನ್ನ ನೀವು ಕಂಡುಕೊಂಡು ಈಗ ನೀವು ನಿಮ್ಮ ಜೀವನದಲ್ಲಿ ಹೇಗಿರ್ಬೇಕು, ಹೆಂಗೆ ಬದುಕಬೇಕು, ಯಾವ ಥರ ತೃಪ್ತಿಯಾಗಿರ್ಬೇಕು, ಫಸ್ಟ್ ತೃಪ್ತಿ ಪಡೋದನ್ನ ನೀವು ಕಲಿಬೇಕು. ಆ ತೃಪ್ತಿಯಾಗಿರೋದನ್ನ ಕಲ್ತ್ಕೊಳ್ಬೇಕು. ಹೇಗೆ ತೃಪ್ತಿಯಾಗಿರೋದು, ಯಾಕಂದ್ರೆ ಆ ಕಷ್ಟನ ನೀವು ದಾಟಿರೋದ್ರಿಂದ ಆ ತೃಪ್ತಿ ಚಿಕ್ಕದೇ ಆದ್ರೂ ಅದನ್ನ ತೃಪ್ತಿ ಪಡೋದು, ಸಂತೋಷ ಪಡೋದು. ಈ ಥರ ನೀವು ಒಬ್ರಿಗೆ ಸಹಾಯ ಮಾಡಿ ಅದರಲ್ಲಿ ಸಂತೋಷ ಪಡ್ಬೋದು. ಆ ಥರ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದು. ಈ ಥರ ಇವಾಗ ಯಾರಾದರೂ ಡೆವಿಲ್ ಎನರ್ಜಿಲಿದ್ರೆ ಅವ್ರಿಗೊಂದು ಬುದ್ಧಿವಾದ ಹೇಳಿ ಅವ್ರಿಗೆ ಒಂದು ಸಹಾಯ ಕೊಡೋದು, ಮಾರಲ್ ಸಪೋರ್ಟ್ ಆ ಥರ. ಯಾಕಂದರೆ ಇಲ್ಲಿ ನೀವು ಅದನ್ನು ಪಾಸ್ ಮಾಡಿರೋದ್ರಿಂದ ನಿಮ್ಮನ್ನು ನೀವು ಅರ್ಥಕೊಂಡು ಪ್ರೆಸೆನ್ಸ್ ಲೈಫಲ್ಲಿ ಅದನ್ನು ಹೆಂಗೆ ನಾನು ಆ ಪಾಠನ ನಾನು ತಗೊಂಡು ಯಾವ ಥರ ನಾನು ಮುಂದುವರಿಬೇಕು. ನೋಡಿ ಇಲ್ಲಿ ಮುಂದೆ ನೋಡ್ತಾ ಇದ್ದಾರೆ, ಮುಂದುವರಿಬೇಕು, ಹೆಂಗೆ ಖುಷಿಯಾಗಿರಬೇಕು, ಆ ಮೂನ್ ಎನರ್ಜಿ ಹೋಗಿ ಅದನ್ನು ನಾನು ಬೆಳಕಾಗಿ ಹೇಗೆ ಮಾಡ್ಕೊಳ್ಳೋದು, ಈ ದುಃಖನ ನಷ್ಟನ ಒಂದು ಏನು ಕಷ್ಟ ಇದೆ, ಈ ಡೆವಿಲ್ ಎನರ್ಜಿ ಏನಿದೆ, ಯಾವುದು ಅಡಿಕ್ಷನ್ ಆಗಿತ್ತು ಅದನ್ನು ಬಿಟ್ಟು ನಾನು ಮುಂದೆ ಹೋಗೋದು ಹೇಗೆ, ನಾನು ಸ್ಥಿರವಾಗಿ ನಿಲ್ಲೋದು ಹೇಗೆ, ಅದರಲ್ಲಿ ಕುಂದಬಾರದು ನಾನು ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇರೋದು. ಈ ಪಾಠನ ನೀವು ಕಲಿಬೇಕು. ನಿಮ್ಮ ಚಿಂತೆಯಿಂದ ಚಿಂತೆಲೇ ಹೋಗ್ಬಾರ್ದು. ಆ ಒಂದು ಪಾಠ, ಅದು ನಿಮಗೆ ಆ ಕಷ್ಟ ಬಂದಿರೋದು ಏನಕ್ಕೆ ಅನ್ನೋದನ್ನ ನೀವು
ತಿಳ್ಕೊಳ್ಬೇಕು. ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ಯಾವುದ್ರಿಂದ ನನಗೆ ಕಷ್ಟ ಬಂದಿದೆ, ನನ್ನಿಂದ ಏನಾದ್ರೂ ತಪ್ಪಾಗಿದೆಯಾ, ಏನು ಯಾಕಿದು ಈ ಡೆವಿಲ್ ಬಂದಿದೆ, ಇದನ್ನ ತೆಗೆದಾಕ್ಬೇಕು. ಅದರಲ್ಲಿ ನನಗೆ ಅದು ಏನು ಬೇಡ ಅದನ್ನ ತ್ಯಜಿಸಿ ಮುಂದೆ ಹೋಗ್ಬೇಕು. ನೋಡಿ ಇಲ್ಲಿ ಚೇಳಿದೆ, ಅದನ್ನ ಬಿಟ್ಟು ಮುಂದೆ ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಅದು ಕಚ್ಚುತ್ತೆ. ಆ ಥರ ಒಂದು ಸಿಚುಯೇಷನ್ನ ಅದನ್ನ ಕೆಟ್ಟದು ಅಂತ ಗೊತ್ತಾದ ತಕ್ಷಣ ಅದನ್ನ ಸ್ಟಾಪ್ ಮಾಡಿ ಮುಂದೆ ಹೋಗ್ಬೇಕು. ಅದನ್ನೇ ಕೊರ್ಕೊಂಡು ಕುತ್ಕೊಳ್ಬಾರ್ದು. ಅಯ್ಯೋ ಹಿಂಗಾಗೋಯ್ತಲ್ಲ ಅಲ್ಲ. ಅದು ಏನಕ್ಕೋ ಒಂದು ಪಾಠ ನಮಗೆ ಜೀವನಕ್ಕೆ ಬೇಕಾಗಿರುತ್ತೆ. ನಾವು ಬಂದಿರೋದೇ ಇಲ್ಲಿ ಪಾಠ ಕಲಿಯೋದಿಕ್ಕಲ್ವಾ. ಅದಕ್ಕೋಸ್ಕರ ಅದು ಯಾವುದೋ ಒಂದು ನಮ್ಮ ಕರ್ಮಕ್ಕೆ ಆ ಪಾಠ ನಾವು ಕಲಿಬೇಕಂತ ಬಂದಿರ್ತೀವಿ. ಅದು ಕಲ್ತಿದೀವಿ. ಅದರಿಂದ ನಾವು ಮುಂದೆ ಪಾಠ ಕಲಿತು ನನ್ನ ಹೆಜ್ಜೆ ಇನ್ನು ಮುಂದೆ ಯಾವ ರೀತಿ ಇಡಬೇಕು ಅನ್ನೋ ಆ ಜ್ಞಾನನ, ಆ ಅರಿವನ್ನ ನೀವು ಸಿದ್ಧಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ನೋಡಿ ಇಲ್ಲಿ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಮಾಡಬೇಕು. ನಿಮ್ಮ ಇನ್ ಅಂಡ್ ಆನ್ ಎನರ್ಜಿನ ನೀವು ಆಕ್ಟಿವೇಟ್ ಮಾಡಬೇಕು ಅನ್ನೋದು ನಿಮಗೆ ಸಹಾಯ ಸಿಗ್ತಾ ಇದೆ. ಡಿವೈನ್ ಕಡೆಯಿಂದ ದಾರಿ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಮತ್ತೆ ಕಿಂಗ್ ಆಫ್ ಕಪ್ ಮತ್ತೆ ಕ್ವೀನ್ ಆಫ್ ಕಪ್ಸ್ ಎರಡು ಬಂದಿದೆ. ಆ ಒಂದು ಪೋಷಣೆ, ಒಂದು ತಂದೆ ತಾಯಿ ತರ ಡಿವೈನ್ ನಿಮ್ಗೆ ಸಹಾಯ ಮಾಡ್ತಾರೆ. ಏನಾದ್ರು ಕಷ್ಟ ಇದೆ ಅಂತ ಅದ್ರಲ್ಲೇ ಕುಂದೋಗ್ಬೇಡಿ, ಅದರಿಂದ ಪಾಠ ಕಲಿತು ಮುಂದೆ ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಂತ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಏನು ಅಂದರೆ ಕಂಟ್ರೋಲ್ ಇಶ್ಯೂ ಅಂತ ಬರ್ತಾ ಇದೆ. ಆ ಕಂಟ್ರೋಲ್ ಇಶ್ಯೂನ ಅದು ತಾನಾಗೆ ಅದು ಸಂದರ್ಭಕ್ಕೆ ಬಿಡಿ. ಅಲೋ ದಿಸ್ ಸಿಚುಯೇಷನ್ ಟು ಅನ್ಫೋಲ್ಡ್ ನ್ಯಾಚುರಲಿ. ಅದು ನ್ಯಾಚುರಲ್ ಆಗಿ ಅನ್ಫೋಲ್ಡ್ ಆಗೋಕೆ ಬಿಡಿ. ತೆರೆದುಕೊಳ್ಳೋದಕ್ಕೆ ಯಾವುದು ಕಂಟ್ರೋಲ್ ಮಾಡಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ನಿಮ್ಮ ಒಂದು ಧ್ಯಾನ ಮಾಡೋ ಅವಶ್ಯಕತೆ ಇದೆ. ಇನ್ ಅಂಡ್ ಆನ್ ಎನರ್ಜಿನ ನೀವು ಬ್ಯಾಲೆನ್ಸಿಗೆ ತೊಗೊಂಡು ಬರಬೇಕು. ನಿಮ್ಮ ಇಂಟ್ಯೂಷನ್ ಪವರ್ನ ನೀವು ಹೆಚ್ಚಿಸ್ಕೊಳ್ಬೇಕು. ಆ ಅರಿವಿಗೆ ಬರಬೇಕು. ನೋಡಿ ಇಲ್ಲಿ ಇಲ್ಲೂ ಮೂನ್ ಎನರ್ಜಿ ಇದೆ. ಏನು ನಿಮ್ಮಲ್ಲಿ ಈ ಥರ ಕಂಟ್ರೋಲ್ ಇಶ್ಯೂ ಇರ್ಬೋದು, ಒಬ್ರಿಗೊಬ್ರು ಯಾರನ್ನು ನೀವು ಕಂಟ್ರೋಲ್ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಅವ್ರವ್ರ ಸ್ವಂತ ಒಂದು ಅಭಿಪ್ರಾಯಗಳು ಎಲ್ಲ ಇರುತ್ತೆ. ಅದರಿಂದ ನೀವು ಯಾವುದೇ ಒಂದು ವಿಷಯ ಇರ್ಬೋದು, ದುಃಖ ಇರ್ಬೋದು, ಅಥವಾ ವ್ಯಕ್ತಿಗಳನ್ನ ನೀವು ಕಂಟ್ರೋಲ್ ಮಾಡ್ತಾ ಇರ್ಬೋದು, ಇಲ್ಲ ಹಣನ ನೀವು ಕಂಟ್ರೋಲ್ ಮಾಡ್ತಾ ಇರ್ಬೋದು, ಇಲ್ಲ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡ್ತಾ ಇರ್ಬೋದು. ಅದನ್ನು ನೀವು ಡೆತ್ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಯಾರನ್ನು ಕಂಟ್ರೋಲ್ ಮಾಡಬಾರ್ದು. ಒಂದು ದುಃಖ ಬಂದ್ರೂ ಅದನ್ನು ಹೊರಗಡೆ ಹಾಕಿ. ಒಂದು ಪ್ರೀತಿ ಕಂಟ್ರೋಲ್ ಮಾಡೋದಕ್ಕಿಂತ ನೀವು ಪ್ರೀತಿನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಇವರಿಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಆ ಥರ ಪ್ರೀತಿನ ಎಕ್ಸ್ಚೇಂಜ್ ಮಾಡಬೇಕೇ ಹೊರತು ಕಂಟ್ರೋಲ್ ಮಾಡಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾವುದೇ ಒಂದು ವಿಷಯನೂ ಇವಾಗ ನನಗೆ ಹಣ ಸಿಗ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಆ ಥರ ಆ ವಿಷಯದಲ್ಲೇ ನೀವು ಒಂಥರ ಹಿಡ್ಕೊಂಡು ಅದು ಹೋಲ್ಡ್ ಮಾಡಬಾರ್ದು. ಅದನ್ನು ಫ್ರೀ ಬಿಡಬೇಕು. ಆವಾಗ ಬರುತ್ತೆ. ಒಂದು ಸಂಬಂಧಗಳೆಲ್ಲ ಒಂದು ಪ್ರೀತಿ ಇರ್ಬೋದು, ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಎಲ್ಲರೂ ನನ್ನ ಕಂಟ್ರೋಲಲ್ಲಿ ಇರಲಿ, ನನ್ನ ಮುಷ್ಟಿಲೇ ಇರ್ಬೇಕು. ಎಲ್ಲರೂ ದೇವರು ಸೃಷ್ಟಿ ಮಾಡಿ ಇಲ್ಲಿ ಬಿಟ್ಟಿದ್ದಾರೆ. ಅವ್ರ ಆಟ ಅವ್ರು ಆಡಬೇಕು. ನಿನಗಾಗತ್ತಾ, ನೀನು ಪ್ರೀತಿನ ಹಂಚು, ಪ್ರೀತಿನ ಕೊಡು. ಅದರಲ್ಲಿ ನಿನಗೆ ತೃಪ್ತಿ ಇದೆ, ಸಮಾಧಾನ ಇದೆ. ಈ ಥರ ಹೋಲ್ಡ್ ಮಾಡಿದರೆ ಎಲ್ಲನೂ ನಿನ್ನಿಂದ ಬಿಟ್ಟೋಗುತ್ತೆ. ಎಷ್ಟೊತ್ತು ತನಕ ನೀವು ಈ ಥರ ಮುಷ್ಟಿ ಹಿಡ್ಕೊಂಡು ಕೂತಿದ್ರೆ ಎಷ್ಟೊತ್ತು ಹಿಡ್ಕೋತೀರಾ? ಕೈ ನೋವು ಬರುತ್ತೆ, ಲೂಸ್ ಆಗಿ ಬಿಟ್ಕೊಂಡು ಹೋಗುತ್ತೆ. ಫ್ರೀ ಬಿಟ್ಟರೆ ನೀವು ಆರಾಮಾಗಿರ್ತೀರ, ಅವರು ಚೆನ್ನಾಗಿರ್ತಾರೆ. ನಿಮಗೆ ಎಷ್ಟಾಗುತ್ತೆ ಅಷ್ಟು ಪ್ರೀತಿನ ಕೊಡಿ, ಎಕ್ಸ್ಚೇಂಜ್ ಮಾಡಿ ಪ್ರೀತಿನ. ಆವಾಗ ನಿಮಗೆ ಇನ್ನಷ್ಟು ಬರ್ತಾ ಇರುತ್ತೆ. ನೋಡಿ ಇಲ್ಲಿ
ಕ್ವೀನ್ ಆಫ್ ಪೆಂಟಿಕಲ್ಸ್. ನೀವು ಇಲ್ಲಿ ನೋಡಿ, ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್. ಇಲ್ಲಿ ಹಂಗೆ ಸ್ತಬ್ಧತೆ, ನಿಂತ್ಕೊಂಡಿದೆ, ಬರ್ತಾ ಇದೆ, ನಿಂತ್ಕೊಂಡಿದೆ. ಇಲ್ಲಿ ಎಷ್ಟು ಸಮೃದ್ಧಿಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮರುಭೂಮಿ ತರ ಇದೆ. ಮತ್ತೆ ಇಲ್ಲಿ ಬ್ಲ್ಯಾಕ್ ಇದೆ ನೋಡಿ, ಆ ಒಂದು ಕೊರಗು, ಹಣ ಸಿಗ್ತಾ ಇಲ್ಲ, ನನ್ನ ಹಣದಲ್ಲಿ ನನಗೆ ಪ್ರೊಟೆಕ್ಷನ್ ಇಲ್ಲ. ನೋಡಿ ಇಲ್ಲೆಲ್ಲ ಇವರು ಎಷ್ಟು ಇದಾಕೊಂಡು ಕೂತಿದ್ದಾರೆ. ಅಂದ್ರೆ ನಿಮ್ಮಲ್ಲಿ ಏನು ಅಂದ್ರೆ ದುಡ್ಡು ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ. ಇಲ್ಲಿ ಪ್ರೊಟೆಕ್ಷನ್ ಇಲ್ಲ. ಯಾವಾಗ್ಲೂ ನೀವು ಯಾರಿಗೆ ಒಂದು ಏನಾದ್ರು ಕೊಡ್ಬೇಕಾದ್ರೆ, ಒಂದು ನೀವು ಯಾರಿಗಾದ್ರೂ ಏನಾದ್ರು ಒಂದು ಪ್ರೀತಿನಾಗ್ಲಿ ದುಡ್ಡನ್ನಾಗ್ಲಿ ಒಂದು ಅದ್ರಲ್ಲಿ ಧಾರಾಳತೆ ಇರಬೇಕು. ಕೊಟ್ಬಿಟ್ಟೆ ಅಂತ ಹೊಟ್ಟೆ ಉರ್ಕೊಂಡ್ರೆ ನಿಮ್ಗೆ ಹಣ ಸಿಗಲ್ಲ, ಪ್ರೀತಿನೂ ಸಿಗಲ್ಲ. ಏನ್ ಕೊಡ್ತೀರಾ ಅದು ಮನಸ್ಪೂರ್ವಕವಾಗಿ ಕೊಡ್ಬೇಕು. ಆವಾಗ ನಿಮ್ಗೆ ಅದು ಇನ್ನಷ್ಟು ನಿಮ್ಗೆ ಹೆಚ್ಚಿಗೆ ಬರುತ್ತೆ. ನೀವು ಕೊಡುವಾಗ ಆ ಪ್ರೀತಿ, ಅವರು ತಗೊಳ್ಳುವಾಗ ಆ ಒಂದು ಅವ್ರಿಗೇನೋ ಕಷ್ಟ ಇರುತ್ತೋ, ಅಥವಾ ಪ್ರೀತಿ ಕೊರತೆ ಇರುತ್ತಾ, ಅಥವಾ ಹಣಕಾಸಿನ ಕೊರತೆ ಇರುತ್ತಾ, ಆ ಒಂದು ಕೊಟ್ಟಿ ಆ ಸಂತೃಪ್ತಿನ ಪಡೆಯೋದನ್ನ ನೀವು ಕಲಿಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಬೌಂಡ್ರಿ ಸೆಟ್ ಮಾಡ್ಕೊಂಡು ಒಂಥರ ನೊಂದ್ಕೊಂಡು ಕೂತ್ಕೊಳ್ಳೋದಲ್ಲ. ಇದು ನಿಮ್ಗೆ ಒಂದು ಪರೀಕ್ಷೆ ಕಾಲ. ಭಗವಂತ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇರೋದು. ಅದರಿಂದ ನೀವು ಗೆಲ್ಬೇಕು. ಯಾವುದನ್ನು ಹೋಲ್ಡ್ ಮಾಡಬೇಡಿ, ಎಲ್ಲಾನು ಫ್ರೀ ಬಿಡಿ. ನೀವೊಂದು ಏನಾದ್ರು ಕೊಟ್ರು ಅದನ್ನ ಸಂತೋಷವಾಗಿ ಕೊಡಿ. ಯಾರಿಗಾದ್ರೂ ಏನಾದ್ರು ಖರ್ಚು ಮಾಡಿದ್ರು ಅದನ್ನ ಸಂತೋಷವಾಗಿ ಖರ್ಚು ಮಾಡಿ. ಆ ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಬರಬೇಕು. ಆ ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಅತಿ ವೇಗದಲ್ಲಿ ತಗೊಂಡ್ ಬರ್ಬೇಕು ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಅದನ್ನ ನೀವು ಆ ಒಂದು ಶಿಸ್ತನ್ನ ನೀವು ತಗೊಂಡ್ ಬರ್ಬೇಕು. ಆ ಒಂದು ಸ್ಟ್ರೆಂತ್ ತಗೊಂಡ್ಬರ್ಬೇಕು. ಅದು ಹೀಲ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆವಾಗ ನಿಮ್ಗೆ ಹ್ಯಾಪಿ ಫ್ಯಾಮಿಲಿ ಸಿಕ್ಕತ್ತೆ. ಅದರಲ್ಲಿ ಒಂದು ತೃಪ್ತಿ ಸಿಗುತ್ತೆ ಅನ್ನೋದು. ತೃಪ್ತಿ ಪಡೋದನ್ನು ಕಲಿಬೇಕು. ಏನೊಂದು ಚಿಕ್ಕ ವಿಷಯ ನೋಡಿ, ಇಲ್ಲಿ ಪ್ರೀತಿ ಇಲ್ಲಿದೆ, ಮೂರ್ಖರಾಗಿ ಇಲ್ಲಿ ಬೀಳೋದಲ್ಲ, ಆ ಜ್ಞಾನನ ಪಡ್ಕೊಳ್ಳಿ. ನೋಡಿ ಇಲ್ಲೂ ಅದೇನೇನೆ, ಆ ಅರಿವನ್ನ, ಆ ಮೆಚೂರಿಟಿನ ತಗೊಂಡ್ ಬನ್ನಿ. ನಿಮ್ಮ ಪ್ರೀತಿನ ನೀವು ಕಾಪಾಡ್ಕೊಳ್ಳಿ. ನಿಮ್ಮಲ್ಲಿ ಆ ಒಂದು ರೊಮ್ಯಾನ್ಸ್, ನೋಡಿ ಇದು ಉಲ್ಟಾ ಬಂದಿತ್ತು, ಆ ರೊಮ್ಯಾನ್ಸ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹೊಸದಾಗಿ ನೋಡಿ ಡೆತ್ ಬಂದಿದೆ, ಅದನ್ನ ಆ ಒಂದು ನೆಗೆಟಿವಿಟಿನ ಡೆತ್ ಮಾಡಿ ಒಂದು ಹೊಸ ಆರಂಭ ಮಾಡಿ. ಆ ಟವರ್ ಮೂಮೆಂಟ್ನ, ಆ ಒಂದು ಜಗಳಗಳನ್ನ, ಆ ಒಂದು ಬ್ಯಾಕ್ ಸ್ಟ್ಯಾಬಿಂಗ್ನ, ಆ ಒಂದು ಓಲ್ಡ್ನ, ಅದನ್ನೆಲ್ಲ ಬಿಟ್ಟು ಬ್ಯಾಲೆನ್ಸ್ ಮಾಡೋದು ಕಲೀರಿ ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಡಿವೈನ್ ನಿಮ್ಗೆ ಆ ಪ್ರೀತಿನ ನೋಡಿ, ಇಲ್ಲಿ ಆ ಪ್ರೀತಿನ ಕೊಡ್ತಾ ಇದ್ದಾರೆ, ನೀವು ತಗೊಳ್ತಾ ಇಲ್ಲ. ಇಲ್ಲಿ ಖುಷಿಯಾಗಿ ತಗೊಳ್ಳಿ ಅದನ್ನ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆಗ ನೀವು ಆ ಪ್ರಪಂಚನೇ ನೀವು ಗೆಲ್ಬಹುದು. ಮತ್ತೆ ಆಚೆ ಹೋಗಿ, ಹೊರಗಡೆ ಹೋಗಿ ಒಂದು ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಬನ್ನಿ. ಆ ಒಂದು ಸ್ಟ್ರೆಸ್ ಇಂದ ಹೊರಗಡೆ ಬನ್ನಿ. ಆಗ ಆ ಒಂದು ಭಾವನಾತ್ಮಕ ಪ್ರೀತಿ ಒಂದು ಓವರ್ ಫ್ಲೋ ಆಗಿ ಹರಿಯೋದಿಕ್ ಬಿಡಿ, ಹೋಲ್ಡ್ ಮಾಡಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ತರ ಬೆನ್ನಿಂದೆ ಮಾತಾಡ್ಕೊಳ್ಳೋದಿರ್ಬೋದು, ಆ ಒಂದು ಜಗಳಗಳ ಇಂದ ಹೊರಗಡೆ ಬನ್ನಿ. ನೋಡಿ ಇಲ್ಲಿ ಡೋರ್ ಇದೆ, ಆ ಜಗಳಗಳು ಏನಿತ್ತು ಅದರಿಂದ ಹೊರಗಡೆ ಬನ್ನಿ. ರೆಡ್ ಫ್ಲಾಗ್ ಸಿಚುಯೇಷನ್ ನೋಡಿ, ಇಲ್ಲಿ ಫ್ಲಾಗ್ಸ್ ಇದೆ, ಆ ಥರ ಏನಾದ್ರು ಇದ್ರೆ ಅದರಿಂದ ನೀವು ಹೊರಗಡೆ ಬನ್ನಿ. ಆರ್ಥಿಕ ನ್ಯೂನ್ಯತೆ ಅದು ಎಲ್ಲಾನು ಸರಿ ಮಾಡ್ಕೊಳ್ಳಿ. ಎಲ್ಲ ಭಗವಂತ ಇಲ್ಲಿ ಕೊಟ್ಟಿದ್ದಾರೆ. ನನಗೇನೋ ಸಿಗ್ತಾ ಇಲ್ಲ, ನನಗೆ ಅದು ಸಿಗ್ತಾ ಇಲ್ಲ. ಈ ಕಾರ್ಡ್ ಏನಂದ್ರೆ, ನಿಮ್ಮ ಒಂದು ಈಗ ಸಾಮಾನ್ಯವಾಗಿ ಈ ಭೌತಿಕ ಜಗತ್ತಲ್ಲಿ ಏನ್ ಬೇಕು, ಪ್ರೀತಿ ಕೊರತೆ ಇರ್ಬೋದು,
ಹಣಕಾಸಿನ ಕೊರತೆ ಇರ್ಬೋದು, ಏನೋ ಒಂದು ನಿಮಗೆ ಇವಾಗ ದಿನ ಬಳಕೆಯಲ್ಲಿ ಏನಾದ್ರು ಬೇಕಾಗಿರೋದು ಅದಕ್ಕೂ ಕೊರತೆ ಇರ್ಬೋದು. ಆದರೆ ಅಲ್ಲೇ ಇರುತ್ತೆ, ನೀವು ಗಮನಿಸಿರಲ್ಲ. ಅದನ್ನು ಗಮನಿಸುವಂಥ ಅರಿವನ್ನು ನೀವು ತಗೊಂಡು ಬರಬೇಕು. ಆ ಸಮೃದ್ಧಿನ ತಾನಾಗೆ ಬರುತ್ತೆ ಆ ಸಮೃದ್ಧಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಆ ಓಲ್ಡ್ ಇಲ್ಲಿ ಏನಂತ ಹೇಳಿದ್ರೆ, ನೀವು ತೃಪ್ತಿ ಪಡೋದನ್ನ ಕಲಿಬೇಕು. ನನಗೆ ಅದಿಲ್ಲ ಇದಿಲ್ಲ ಅನ್ನೋದನ್ನ ಬಿಟ್ಟು, ಯಾವುದೇ ಒಂದು ವಿಷಯನ ಓಲ್ಡ್ ಮಾಡೋದು ಬಿಟ್ಟು, ಅದೇ ಒಂದು ದೊಡ್ಡ ಚಿಂತೆ ಅಲ್ಲ. ಅದನ್ನ ಬಿಟ್ಬಿಟ್ಟು ಮುಂದೆ ಹೋಗಿ ಓಲ್ಡ್ ಹಾಕ್ಕೊಂಡು ನೀವು ಬೌಂಡ್ರಿ ಸೆಟ್ ಮಾಡಿಕೊಂಡು ಬದುಕ್ತಾ ಇರೋದು ಆ ನೆಗೆಟಿವಿಟಿನ ಬಿಡಿ, ಫ್ರೀ ಬಿಡಿ. ಸ್ವಲ್ಪ ನಿಮ್ಮ ಪ್ರೀತಿನ ಎಕ್ಸ್ಚೇಂಜ್ ಮಾಡಿ. ಚಿಕ್ಕ ವಿಷಯ ಆದರೂ ಅದರಲ್ಲಿ ತೃಪ್ತಿನ ಸಮಾಧಾನನ ಕಂಡುಕೊಳ್ಳೋ ಪ್ರಯತ್ನ ಮಾಡಿ. ಆವಾಗ ಎಲ್ಲನೂ ನಿಮಗೆ ಹರಿದು ಬರುತ್ತೆ. ಪ್ರೀತಿ ಇರ್ಬೋದು, ಹಣ ಇರ್ಬೋದು, ಯಾವುದೇ ಒಂದು ಬರುತ್ತೆ. ಆ ವಿಷಯಗಳನ್ನ ಡೆತ್ ಮಾಡಿ ಒಂದು ಹೊಸ ಆರಂಭ, ಅದನ್ನು ತಗೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ತೃಪ್ತಿನ ತಗೊಂಡು ಬನ್ನಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ತೃಪ್ತಿ, ಸಮಾಧಾನನ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ನೋಡಿ, ಇಲ್ಲಿ ಆ ಏಂಜಲ್ಸ್ ಪ್ರೊಟೆಕ್ಷನ್ ಇದೆ. ಡಿವೈನ್ ನಿಮ್ಮನ್ನ ನೋಡ್ತಾ ಇದ್ದಾರೆ, ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ಭಗವಂತ. ನೀವು ಎಲ್ಲಾನು ಹೋಲ್ಡ್ ಮಾಡಿ ಕಂಟ್ರೋಲ್ ತಗೊಬರ್ಬೇಕು ಅಂತ ಆದರೆ ಅದು ನಮ್ಮಿಂದ ನೋಡಿ ಇಲ್ಲಿ ದೂರ ಹೊಟ್ಟೋಗ್ಬಿಡುತ್ತೆ. ಅದನ್ನ ನೀವು ಆ ಪ್ರೀತಿನ ಎಕ್ಸ್ಚೇಂಜ್ ಮಾಡಬೇಕು. ಈ ಕಾರ್ಡ್ ಅದೇ ಶಫಲ್ ಮಾಡ್ಬೇಕಂದ್ರೆ ಅದೇ ಬಂತು, ಟಪ್ ಅಂತ ಬೀಳ್ತು. ಅಂದರೆ ಆ ಎಕ್ಸ್ಚೇಂಜ್ ಮಾಡೋ ಅವಶ್ಯಕತೆ ಇದೆ. ನೀವು ಯೋಗ ಧ್ಯಾನ ಇದು ಮಾಡೋ ಅವಶ್ಯಕತೆ ಇದೆ. ನಿಮ್ಮ ಇಂಟ್ಯೂಷನ್ ಪವರ್ನ ಚೆನ್ನಾಗಿ ಮಾಡ್ಕೊಳ್ಬೇಕು. ಕ್ರೌನ್ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಮತ್ತು ಆ ಇನ್ ಆ್ಯಂಡ್ ಆನ್ ಎನರ್ಜಿ, ಅದನ್ನು ಎರಡೂ ಫೆಮಿನೈನ್ ಮತ್ತು ಮ್ಯಾಸ್ಕ್ಯುಲೈನ್ ಎನರ್ಜಿನ ನೀವು ಬ್ಯಾಲೆನ್ಸಿಗೆ ತೊಗೊಂಡು ಬರಬೇಕು ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಏನು ಹೇಳ್ತಾ ಇದ್ದಾರೆ ಅಂದರೆ, 3 ಪೈಲಲ್ಲೂ ತೃಪ್ತಿನ ತಗೊಂಡು ಬನ್ನಿ. ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದನ್ನು ತೃಪ್ತಿ ಪಡೋದನ್ನು ಕಲಿಬೇಕು ನೀವು. ನೋಡಿ, ಇಲ್ಲಿ ಕಾರ್ಡ್ ಉಲ್ಟಾ ಬಂದಿದೆ. ನಿಮ್ಮ ಜೀವನ ನೀವೇನು ಜೀವಿಸ್ತಾ ಇದ್ದೀರಾ ಅದನ್ನು ಬದಲಾವಣೆಗೆ ತಗೊಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಒಂದು ಭಾವನಾತ್ಮಕ ಸಂಬಂಧದಲ್ಲಿ ಹೆಚ್ಚು ಆ ಒಂದು ತಾಯಿ ಥರ ನಿಮ್ಮ ಪ್ರೀತಿ ಪೋಷಣೆ, ಸಂಬಂಧಗಳಲ್ಲಿ ಒಂದು ಪೋಷಣೆ, ಪ್ರೀತಿ ತಗೊಬನ್ನಿ. ಒಂದು ಏನು ಅಂದರೆ ಇಲ್ಲಿ ನೀವು ಏನು ಚಿಂತೆ ನೋಡಿ, ಇಲ್ಲೂ ಚಿಂತೆ ಮಾಡ್ತಾ ಕೂತಿದ್ದಾರೆ. ಒಂದು ಹಣ ಇಲ್ಲ, ಒಂದು ಬಾಂಧವ್ಯದಲ್ಲಿ ಏನೋ ಒಂದು ಸರಿ ಇಲ್ಲ, ಅಥವಾ ಹಣಕಾಸಿನಲ್ಲಿ ಸರಿ ಇಲ್ಲ, ಸಮೃದ್ಧಿ ಅದು ನನಗೆ ಸಿಗಬೇಕು, ಆ ಥರ ಏನೋ ಒಂದು ಬೇಕು 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 ಅನ್ನೋದು ಇಲ್ಲಿರ್ಬೋದು. ಗ್ರೋತ್ ಇಲ್ಲ ಅನ್ನೋ ಒಂದು ಚಿಂತೆ ಇರ್ಬೋದು. ಇಲ್ಲಿ ನೋಡಿ, 9 ಆಫ್ ವಾಂಡ್ಸ್. ಆ ಒಂದು ಈ ಎನರ್ಜಿನ ನೀವು ಏನು ಜೀವನ ಶೈಲಿ ಮಾಡ್ತಿದ್ದೀರಾ ಅದನ್ನು ನೀವು ಬದಲಾಯಿಸಬೇಕು ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಇವರು ತಲೆ ಬಗ್ಸಿದ್ದಾರೆ, ಹಣ ಇಲ್ಲ ಅಂತ. ಇಲ್ಲೂ ಅಷ್ಟೇ ತಲೆ ಕೆಳಗಾಗಿದೆ. ಒಂದು ಪ್ರೀತಿ ಇಲ್ಲ ಅನ್ನೋದಿರ್ಬೋದು. ಇಲ್ಲೂ ಹಂಗೆ ತಲೆ ಕೆಳಗಡೆ ಮಾಡಿದ್ದಾರೆ. ಅಂದರೆ ಗ್ರೋತ್ ಇಲ್ಲ, ಹಣ ಇಲ್ಲ, ಸಂಬಂಧಗಳಲ್ಲಿ ಏನೋ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದು. ಇಲ್ಲಿ ನೋಡಿ, ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇದು ತಲೆ ಕೆಳಗಾಗಿ ಬಂದಿದೆ. ಅಂದರೆ ನಿಮ್ಮ ಜೀವನ ಶೈಲಿನ ನೀವು ಉಲ್ಟಾ ಜೀವಿಸ್ತಾ ಇದ್ದೀರಾ. ಸರಿ ಮಾಡ್ಕೊಳ್ಳಿ.
ನಿಮ್ಮ ನಿಮ್ಮ ರೊಟೀನ್ ಚೇಂಜ್ ಆಗಬೇಕು. ನೀವೇನು ಜೀವಿಸ್ತಾ ಇದ್ದೀರಾ ಆ ಒಂದು ಜೀವನ ಶೈಲಿನ ಬದಲಿಸ್ಕೊಳ್ಳಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇರೋದು. ಹೆಚ್ಚು ರೊಮ್ಯಾನ್ಸ್ನ, ಪ್ರೀತಿನ, ಪ್ರಣಯನ ತಗೊಂಡು ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಬರೀ ದುಡ್ಡು, ಅವಕಾಶ ಇದಕ್ಕೆ ಒಂದು ಸಮೃದ್ಧಿಯಾಗಿರ್ಬೇಕು ಎಲ್ಲದರಲ್ಲೂ. ಆ ಒಂದು ಸಮೃದ್ಧಿನ ತರಬೇಕು ಅಂದರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಪ್ರೀತಿನ, ಪ್ರಣಯನ, ಒಂದು ವಾತ್ಸಲ್ಯನ ನೀವು ತಗೊಂಡು ಬರ್ಬೇಕು ನಿಮ್ಮ ಜೀವನಕ್ಕೆ. ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಒಂದು ಸಂಗೀತ ಕೇಳೋದಿರ್ಬೋದು, ಹ್ಯಾಪಿಯಾಗಿ ಖುಷಿಯಾಗಿರೋದು. ನೋಡಿ ಇಲ್ಲಿ ಇವರು ಗಿಣಿ ಇಟ್ಕೊಂಡು ಒಂದು ಹಾಡು ಹೇಳೋ ಥರ ಇದ್ರಾಗಿದ್ದಾರೆ. ಆ ಥರ ಒಂದು ನೀವು ಖುಷಿಯಾಗಿದ್ರೆ ಇದೆಲ್ಲ ತಾನಾಗೆ ಬರುತ್ತೆ. ನೀವು ನಿಮ್ಮ ಆತ್ಮನ ಎಷ್ಟು ಖುಷಿಯಾಗಿ ಇಟ್ಕೊಳ್ತೀರಾ, ಎಷ್ಟು ಸಂತೃಪ್ತಿಯಾಗಿ ಇಟ್ಕೊಳ್ತೀರಾ, ಏನಿದೆ ಅದರಲ್ಲಿ ನೀವು ಎಷ್ಟು ಕೃತಜ್ಞನಾಗಿರ್ತೀರಾ. ಒಂದು ಯಾರು ಪ್ರೀತಿ ತೋರಿಸಿದ್ರೆ ಅದಕ್ಕೆ ನೀವು ಕೃತಜ್ಞರಾಗಿರ್ಬೇಕು. ಯಾರಾದ್ರೂ ಒಂದ್ ರೂಪಾಯಿ ಕೊಟ್ರು ನೀವು ಅದಕ್ಕೆ ಕೃತಜ್ಞರಾಗಿರ್ಬೇಕು. ಆವಾಗ ನಿಮ್ಗೆ ಆ ಹಣದ ಫ್ಲೋ ಆಗುತ್ತೆ. ಆವಾಗ ಈ ತರ ಸಮೃದ್ಧಿ, ಈ ತರ ಅಬಂಡೆನ್ಸ್ ನಿಮ್ಗೆ ಸಿಗತ್ತೆ, ಅದರಲ್ಲಿ ತೃಪ್ತಿ ಸಿಗತ್ತೆ ನಿಮ್ಗೆ. ನಿಮ್ಮ ಆ ಪ್ರೀತಿನ ಅರಿಯೋದಿಕ್ ಬಿಡಿ. ನೋಡಿ ಇಲ್ಲಿ ಹೆಂಗೆ ಫ್ಲೋ ಆಗ್ತಾ ಇದೆ, ಅರಿಯೋದಿಕ್ ಬಿಡಿ. ಆವಾಗ ನಿಮ್ಗೆ ಆ ಸಂತೃಪ್ತಿ, ಆ ಒಂದು ಸಮೃದ್ಧಿ, ಸಂತೋಷ, ಆ ಸಂತೋಷ ಎಲ್ಲ ನಿಮಗೆ ಸಿಗುತ್ತೆ. ನಿಮ್ಮಲ್ಲಿ ಆ ಒಂದು ನ್ಯಾಯ, ನೀತಿ, ಧರ್ಮ ಅದನ್ನ ತಗೊಂಡ್ ಬರ್ಬೇಕು ನೀವು. ಒಂದು ಹೆಂಗೋ ಬದುಕ್ತಾ ಇದ್ದೀರಾ, ಒಂದು ಗೊತ್ತು ಗುರಿ ಇಲ್ದೇನೆ ಬದುಕ್ತಾ ಇದ್ದೀರಾ, ಅದರಿಂದ ನಿಮ್ಮ ಆರ್ಟನ್ನ ಪೇನ್ ಮಾಡ್ಕೊಂಡಿದ್ದೀರಾ. ಅದನ್ನ ಒಂದು ನ್ಯಾಯಯುತವಾಗಿ ಅದನ್ನ ಬ್ಯಾಲೆನ್ಸ್ ತಗೊಂಡ್ ಬನ್ನಿ. ನಿಮ್ಮಲ್ಲಿ ಎಲ್ಲ ಕರಕುಶಲನೂ ಇದೆ, ಆದ್ರೆ ನೀವು ಯೂಸೇ ಮಾಡ್ತಾ ಇಲ್ಲ. ಯೂಸ್ ಮಾಡ್ತಾ ಇಲ್ಲ. ನಿಮ್ಮ ಒಂದು ಜೀವನನ ನೀವು ಕೆತ್ಕೊಳ್ಳಿ. ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಅದನ್ನ ಸೃಷ್ಟಿಸ್ಬಹುದು. ಯಾಕೆ ಅಂದ್ರೆ ನೀವು ಮೆಜಿಷಿಯನ್, ಅದನ್ನ ನೀವು ಯೂಸ್ ಮಾಡ್ತಾ ಇಲ್ಲ. ತಲೆ ಕೆಳಗಾಗಿದೆ. ಇದನ್ನು ಅಷ್ಟೇ, ನೀವು ಹೆಂಗ್ ಬೇಕೋ ಹಂಗೆ ಸೃಷ್ಟಿಸ್ಕೊಳ್ಬಹುದು, ಆದ್ರೆ ಮಾಡ್ತಾ ಇಲ್ಲ ಅದನ್ನ. ದಯವಿಟ್ಟು ಅದನ್ನ ನೀವು ನೋಡಿ, ಇಲ್ಲಿ ಅದನ್ನೇ ಹೇಳಿದ್ದು, ಇದು ಉಲ್ಟಾ ಬಂದಿತ್ತು. ಇದು ನಿಮ್ಮ ಜೀವನ ಶೈಲಿನ ಸರಿ ಮಾಡ್ಕೊಳ್ಳಿ, ಬದಲಾಯಿಸ್ಕೊಳ್ಳಿ ಅನ್ನೋದು. ನೋಡಿ ಇಲ್ಲಿ ಸ್ಟ್ರಕ್ ಎನರ್ಜಿಲಿ ಇದ್ಕೊಂಡು ನಿಮ್ಮನ್ನ ನೀವು ಕಟ್ಟಾಕೊಂಡು ಒಂದು ಕೊಳತಿರೋ ನೀರ್ ತರ ಬದುಕ್ತಾ ಇದ್ದೀರಾ. ಅದರಿಂದ ನೀವು ಹೊರಗಡೆ ಬನ್ನಿ. ಆ ಎನರ್ಜಿಯಿಂದ ನೋಡಿ ಬಿಡಿಸ್ಕೊಂಡು ಈಚೆ ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸಂಗೀತ ಕೇಳಿ, ಡಾನ್ಸ್ ಆದ್ರೆ ಡಾನ್ಸ್ ಮಾಡಿ, ಯೋಗ ಮಾಡಿ, ಚಿಕ್ಕ ಚಿಕ್ಕ ವಿಷಯನೂ ಎಂಜಾಯ್ ಮಾಡೋದು, ಖುಷಿ ಪಡೋದು, ಆ ಟ್ರಾನ್ಸ್ಫಾರ್ಮೇಶನ್ ನೀವು ತಗೊಂಡ್ ಬರ್ಬೇಕು. ಆ ಒಂದು ರೊಮ್ಯಾನ್ಸ್ನ, ಆ ಪ್ರೀತಿನ, ಆ ವಾತ್ಸಲ್ಯನ ಅದನ್ನ ನೀವು ತಂದ್ರೆ ನಿಮ್ಗೆ ಈ ಓಲ್ಡ್ ನೋಡಿ ಇಲ್ಲಿ ನಿಂತೋಗಿದೆ, ಅದು ಮೂಮೆಂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಡಿವೈನ್ ಇಲ್ಲಿ ಏನ್ ಮೆಸೇಜ್ ಇದೆ ಅಂದ್ರೆ, ನೀವು ಯಾವುದಾದ್ರೂ ಒಂದು ಸಂಗೀತ ಕೇಳ್ತಾ ಇದ್ರೆ ಹಾಡುಗಳ ಮೂಲಕ ನಿಮ್ಗೆ ಮೆಸೇಜ್ ಇರ್ಬೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದು ನಿಮ್ಗೆ ಡಿವೈನ್ ಯೂನಿವರ್ಸ್ ಮತ್ತೆ ಫೆರೀಸ್ಗಳು ನಿಮ್ಗೆ ಅದರ ಮೂಲಕ ಮೆಸೇಜ್ ಸೆಂಡ್ ಮಾಡ್ತಾರೆ. ಇವಾಗ ಏನೋ ಟಿವಿ ಚಾನಲ್ನ ಚೇಂಜ್ ಮಾಡ್ತಾ ಇರ್ತೀರಾ, ತಕ್ಷಣ ಒಂದು ಹಾಡು ಬರುತ್ತೆ, ಅದ್ರಲ್ಲಿ ಏನೋ ನಿಮ್ಗೆ ಮೆಸೇಜ್ ಸಿಗತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಕೃತಜ್ಞತೆ ಭಾವನೆ ಇರಲಿ ಪ್ರತಿಯೊಂದಕ್ಕೂ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಏನು ನಿಮ್ಮ ಜೀವನ ಏನು ನಡೆಸ್ತಾ ಇದ್ದೀರಾ ಅದನ್ನ ನೀವು ಬದಲಾಯಿಸ್ಕೊಳ್ಬೇಕು ಪಾಸಿಟಿವ್ ಆಗಿ. ಯಾವ ಥರ ಪ್ರೀತಿ, ಪ್ರೇಮ, ಒಂದು ವಾತ್ಸಲ್ಯನ ತಗೊಂಡ್ ಬರಬೇಕು ನಿಮ್ಮ ಜೀವನದಲ್ಲಿ, ಅದನ್ನ ಅಳವಡಿಸ್ಕೊಳ್ಬೇಕು. ಪ್ರತಿಯೊಂದಕ್ಕೂ ಕೃತಜ್ಞರಾಗಿರ್ಬೇಕು. ನಿಮ್ಮನ್ನ ನೀವು ಖುಷಿಯಾಗಿಟ್ಕೊಳ್ಬೇಕು. ಈ ಥರ
ಹೋಲ್ಡ್ ಮಾಡಿ ಒಂಥರ ನಿಮ್ಮನ್ನ ನೀವು ಕಟ್ಟಾಕೊಂಡು ಬೌಂಡ್ರಿ ಹಾಕೊಂಡು ಆ ನಿಂತ ನೀರಾಗೆ ಬದುಕಬೇಡಿ, ಈ ಥರ ಚಲಿಸಿ ಮೂಮೆಂಟ್ ಇಲ್ಲಿ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಟ್ರಾನ್ಸ್ಫಾರ್ಮೇಶನ್ ನೀವು ತಗೊಂಡ್ ಬರಬೇಕು, ಅತಿ ವೇಗದಲ್ಲಿ ಹೀಲ್ ಮಾಡ್ಕೊಳ್ಬೇಕು ನೀವು. ನಿಮ್ಮ ಒಂದು ಪ್ರೀತಿಲಿರ್ಬಹುದು, ಆರ್ಥಿಕ ಪರಿಸ್ಥಿತಿ, ಎಲ್ಲದರಲ್ಲೂ ಸಮಾಧಾನನ ತಂದ್ಕೊಳ್ಳಿ. ಹೆಚ್ಚು ಅದ್ ಬೇಕು ಇದ್ ಬೇಕು ಅನ್ನೋದ್ಕಿಂತ ಇರೋದನ್ನ ನೀವು ತೃಪ್ತಿಯಾಗಿ ಅನುಭವಿಸೋದನ್ನ ಕಲೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್.